welcome to Ash Kitchen Recipe. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಿಮಗೆ ದೀಪಾವಳಿಗೆ ಏನೇನು ಸುಲಭವಾಗಿ ಸ್ವೀಟ್ಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬಾದಾಮ್ ಬರ್ಫಿ. ನೀವು ಅನ್ಕೊಳ್ತಾ ಇರ್ಬೋದು, ಬಾದಾಮ್ ಬರ್ಫಿನ ಯಾರು ಬಾದಾಮ್ನ ಸೋಪ್ ಮಾಡಿ ಅದನ್ನ ಸಿಪ್ಪೆ ತೆಗ್ದು ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಮಾಡೋ ತನಕ ಸುಸ್ತಾಗ್ಬಿಡುತ್ತೆ. ಇಲ್ಲ, ನಾನು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಾದಾಮ್ ಪೌಡರಿಂದ. ಈಗ ತುಂಬ ಈಸಿಲಿ ಬಾದಾಮ್ ಪೌಡರ್ ಆರ್ ಬಾದಾಮ್ ಫ್ಲವರ್ ಮಾರ್ಕೆಟಲ್ಲಿ ಸಿಗುತ್ತೆ. ಅದರಿಂದ ನೀವು ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ನೀವು ಪೇಸ್ಟ್ ಮಾಡಿ ಮಾಡಿದ್ದೀರಾ ಇಲ್ಲ ರೆಡಿ ಪೌಡರಿಂದ ಮಾಡಿದ್ದೀರಾ ಅಂತ. ಸೊ ನೋಡೋಣ ರೆಸಿಪಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಅದಕ್ಕೆ ಸಕ್ಕರೆ ಪಾಕ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನು ನೀರು ಹಾಕಿ ನೀರು ಸ್ವಲ್ಪ ಬಾಯ್ಲ್ ಮಾಡಿ ಅದಾದಮೇಲೆ ಸಕ್ಕರೆ ಹಾಕಿ ಈ ಥರ ಬಬಲ್ಸ್ ಬಂದಾಗ ಗೊತ್ತಾಗುತ್ತೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಂತ. ತುಂಬಾ ಜಾಸ್ತಿ ಕುಕ್ ಮಾಡಬೇಡಿ, ಯಾಕೆಂದರೆ ಆವಾಗ ಬಾದಾಮ್ ತುಂಬ ಹಾಡಾಗಿಬಿಡುತ್ತೆ. ಸೊ ನಮಗೆ ಸಾಫ್ಟಾಗಿರಬೇಕು. ಸೊ ಇಷ್ಟು ಸ್ವಲ್ಪ ಬಾಯ್ಲ್ ಆದ ತಕ್ಷಣವೇ ನೀವು ಅದಕ್ಕೆ ಬಾದಾಮ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಜಾಸ್ತಿ 5 ನಿಮಿಷ ತಗೊಳ್ತು ಅನ್ಸುತ್ತೆ, ಅದಕ್ಕಿಂತ ಜಾಸ್ತಿ ತಗೊಂಡಿಲ್ಲ. ಈಗ ಹೆಂಗೆ ತಿನ್ ಪೇಸ್ಟ್ ಆಗಿದೆ ಒಂಥರ. ಸೊ ಸ್ವಲ್ಪ ಗಟ್ಟಿ ಆಗೋ ಥರ ಆರ್ ಮುದ್ದೆ ಆಗೋ ಥರ, ಸಾಫ್ಟ್ ಮುದ್ದೆ ಆಗೋ ಥರ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಇನ್ನೂ ಆಗಿದ್ವೋ ಇಲ್ವೋ ಅಂತ ನೋಡೋಕ್ಕೆ ನೀವು ಸ್ವಲ್ಪ ಕೈಯಲ್ಲಿ ತಗೊಂಡು ನೋಡಿ. ನಿಮ್ಮ ಕೈಗೆ ಅಂದ್ಕೊಳ್ತಾ ಇದ್ರೆ ಅಂದರೆ ಇನ್ನೂ ಆಗಿಲ್ಲ ಅಂತ, ಅದಕ್ಕೆ ಇನ್ನೂ ಒಂದು 2-3 ಮಿನಿಟ್ಸ್ ಹೀಗೇನೆ ಫ್ರೈ ಮಾಡಿ. ಲೋ ಫ್ಲೇಮಲ್ಲಿ ಮಾಡಿ, ಇಲ್ಲಾಂದರೆ ಸುಟ್ಟೋಗೋ ಚಾನ್ಸಸ್ ಇದೆ. ಈಗ ನೋಡ್ತಾ ಇರ್ಬೋದು ನೀವು, ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಆಫ್ ಮಾಡ್ತೀನಿ. ನಿಮ್ಮ ಹತ್ರ ಬೇಕಿಂಗ್ ಶೀಟ್ ಇದ್ದರೆ ಅದರ ಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ. ಬಟ್ ಇದು ಬಿಸಿ ಇದ್ದಾಗೆ ನೀವು ಚೆನ್ನಾಗೇ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ನಾನೊಂದು ಸ್ಪೂನ್ ಇಟ್ಕೊಂಡಿದ್ದೀನಿ, ಅದರಿಂದ ನಾನು ಮಾಡ್ತಿರೋದು. ಕೈ ಹಾಕಬೇಡಿ, ತುಂಬ ಬಿಸಿ ಇರುತ್ತೆ. ಚೆನ್ನಾಗೇ ಹಿಂಗೆ ಮುದ್ದೆಗೆ ನಾವು ಹೆಂಗೆ ಮಿಕ್ಸ್ ಮಾಡ್ತೀವಿ ಹಾಗೆಯೇ ನೀವು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾ ಹೋಗಿ. ನಿಮಗೆ ಸ್ವಲ್ಪ ಡ್ರೈ ಅನ್ಸಿದ್ರೆ ಇಲ್ಲೂ ಸ್ವಲ್ಪ ನೀವು ತುಪ್ಪ ಹಾಕೋಬೋದು. ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಈ ಥರ ಸಾಫ್ಟ್ ಆಗಬೇಕು, ಆವಾಗ ನಿಮ್ಮ ಬರ್ಫಿ ತುಂಬಾ ಸಾಫ್ಟಾಗಿ ಬರುತ್ತೆ, ಇಲ್ಲಾಂದರೆ ಹಾರ್ಡ್ ಆಗಿಬಿಡುತ್ತೆ. ಈಗ ಇದರ ಮೇಲೆ ಇನ್ನೊಂದು ಬೇಕಿಂಗ್ ಪೇಪರ್ ಬೇಕಿಂಗ್ ಶೀಟ್ ಹಾಕ್ಕೊಂಡು ಮೆತ್ತಿಗೆ ಪ್ರೆಷರ್ ಇಲ್ಲದೇ ನೀವು ಲಟ್ಟಿಸ್ಕೊಳ್ಳಿ. ಆಮೇಲೆ ಎಷ್ಟು ಥಿಕ್ನೆಸ್ ಬೇಕು ನೀವು ನೋಡಿ. ತುಂಬಾ ಥಿಕ್ ಇರಬಾರ್ದು, ತುಂಬಾ ತೆಳು ಇರಬಾರ್ದು. ಒಂದು ಅಂದಾಜಾಗೆ ನೀವು ಅದನ್ನು ಲಟ್ಟಿಸ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಕೇಸರಿ ಇದೆ, ಚೆನ್ನಾಗದ ಸ್ಪ್ರೆಡ್ ಮಾಡಿ. ಆಮೇಲೆ ಗೋಲ್ಡ್ ಲೀಫ್ ಈಸಿಯಾಗಿ ಸಿಗುತ್ತೆ, ಅದನ್ನು ನೀವು ಹಾಕ್ಬೋದು. ಈಗ ರೆಡಿ ಆಗಿದೆ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ಹಾಗೇನೆ ಬಿಡಿ. ಅಟ್ಲೀಸ್ಟ್ 1 ಅವರ್, 1 ಗಂಟೆಯಿಂದ 2 ಗಂಟೆ ಆದರೂ ನೀವು ಬಿಡಬೇಕು. ತೆಗಿಯೋಕೆ ಹೋಗ್ಬಿಡಿ, ಸಾಫ್ಟ್ ಆಗಿರುತ್ತೆ. ಅದಾದ್ಮೇಲೆ ನಿಮ್ಮ ಬರ್ಫಿ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಜಾಸ್ತಿ ನನಗೆ ಮೇ ಬಿ ಎಷ್ಟು 15 ಮಿನಿಟ್ಸ್ ಆಗಿರಬಹುದು ಮಾಡೋಕ್ಕೆ. ಅದಾದ್ಮೇಲೆ ರೆಸ್ಟಿಂಗ್ ಪೀರಿಯಡ್ ಅಫ್ಕೋರ್ಸ್ 1 ಅವರ್. ಬಟ್ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿದೆ.
ನೋಡೋಕ್ಕಂತೂ ಡಿಟ್ಟೋ ಸ್ವೀಟ್ ಶಾಪಲ್ಲಿ ಸಿಗೋ ಥರನೇ ಇದೆ. ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಬಾದಾಮ್ ಬರ್ಫಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಇದು ಕೇಸರಿ ಬಾತ್ ಮಾಡಿ ನೋಡಿ. ರವಾ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಅದೇ ಸೇಮ್ ಕೇಸರಿ ಬಾತ್ ಬೋರ್ ಆಗಿಬಿಡುತ್ತೆ. ಅದಕ್ಕೆ ಪೈನಾಪಲ್ ಕೇಸರಿ ಬಾತ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಏನು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ರವಾ, ಸಕ್ಕರೆ, ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇಲೈಚಿ ಪೌಡರ್, ಸ್ವಲ್ಪ ನೀರು, ಆಮೇಲೆ ಪೈನಾಪಲ್. ಹುಳಿ ಪೈನಾಪಲ್ ತೊಗೋಬೇಡಿ, ಸ್ವೀಟ್ ಪೈನಾಪಲ್ ಇದ್ದರೆ ತುಂಬಾ ಚೆನ್ನಾಗೇ ಬರುತ್ತೆ. ಆವಾಗ ಸ್ವಲ್ಪ ಸಕ್ಕರೆ ನೀವು ಕಮ್ಮಿ ಹಾಕೋಬೋದು. ಅಫ್ಕೋರ್ಸ್ ತುಪ್ಪ ಇಲ್ಲಾಂದರೆ ಯಾವ ಸ್ವೀಟೂ ಮಾಡೋಕ್ಕಾಗಲ್ಲ. ನಾನಿಲ್ಲಿ ಹೋಮ್ ಮೇಡ್ ತುಪ್ಪ ಯೂಸ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ನೋಡಬೇಕಂದ್ರೆ ಹೇಗೆ ಮನೇಲಿ ತುಪ್ಪ ಮಾಡೋದು ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಫಸ್ಟ್ಲಿ ನೀವು ಯಾವ ಕಡಾಯಿ ಯೂಸ್ ಮಾಡ್ತೀರಾ ಕೇಸರಿ ಬಾತ್ ಮಾಡೋಕ್ಕೆ, ಆ ಕಡಾಯಿಗೆ ನೀವು ಸ್ವಲ್ಪ ತುಪ್ಪ ಹಾಕೊಳ್ಳಿ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೊಂಡ್ಬಿಡಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ನೀವು ಅದು ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬ್ರೌನ್ ಆಗೋ ತನಕ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ರವೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಮಾಡಿ, ಯಾಕಂದರೆ ರವೆ ತುಂಬ ಈಸಿಲಿ ಸುಟ್ಟೋಗುತ್ತೆ. ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಮತ್ತೆ ಸೇಮ್ ಕಡಾಯಿಗೆ ನಾವು ನೀರು ಹಾಕಿ ಬಾಯ್ಲ್ ಮಾಡೋಣ. ಈಗ ಇದೊಂಥರ ಒನ್ ಪಾಟ್ ಡಿಶ್, ಒಂದೇ ಕಡಾಯಲ್ಲಿ ಎಲ್ಲ ಆಗುತ್ತೆ. ಈಗ ಅದಕ್ಕೆ ನಾನು ಸ್ವಲ್ಪ ಕೇಸರಿನ ಹಾಲಲ್ಲಿ ಸೋಕ್ ಮಾಡಿದ್ದೆ. ಈಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ತೀನಿ. ಜಾಸ್ತಿ ಬೇಡ, ಒಂದು 2 ನಿಮಿಷ ಸಾಕು. ಅದಾದಮೇಲೆ ನಾನು ಪೈನಾಪಲ್ ಪೀಸಸ್ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ತುಂಬ ಚಿಕ್ಕದಾಗೆ ಮಾಡಿದ್ದೀನಿ, ಯಾಕೆಂದರೆ ಎವ್ರಿ ಬೈಟ್ಗೆ ಪೈನಾಪಲ್ ಸಿಗಬೇಕು, ಅವಾಗ ಅದೇ ಮಜಾ. ಇಲ್ಲಾಂದರೆ ಪೈನಾಪಲ್ ಕೇಸರಿ ಬಾತೇ ಅನಿಸೋದಿಲ್ಲ ಅದು. ಅದಾದಮೇಲೆ ನಾವು ರೋಸ್ಟ್ ಮಾಡ್ಕೊಂಡಿರೋದು ರವಾನ ಹಾಕೋಬೇಕು. ಇದಕ್ಕೆ ಸಕ್ಕರೆ, ಆಮೇಲೆ ಸ್ವಲ್ಪ ಇಲೈಚಿ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಒಂದು ಬಾಯ್ಲ್ ಕೊಡಿ. ನಿಮಗೆ ಇದು ಗಟ್ಟಿ ಅನಿಸಿದ್ರೆ ಬೇಕಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ನೀರೂ ಹಾಕ್ಕೋಬೋದು ಬೇಕಂದರೆ. ನನಗೆ ಸರಿ ಅನ್ನಿಸ್ತು, ಅದಕ್ಕೆ ನಾನು ಹಾಕಿಲ್ಲ. ಇದಕ್ಕೀಗ ರೋಸ್ಟ್ ಮಾಡಿರೋದು ನಟ್ಸ್ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ. ಹೋಟೆಲ್ ಥರ ಬೇಕಂದರೆ ತುಂಬಾ ತುಪ್ಪ ಹಾಕಬೇಕು. ಆ ಥರ ನಾವು ಮಾಡೋಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ಹೆಲ್ತಿನೂ ಇರಬೇಕು. ಅದಕ್ಕೆ ನಾನೊಂದು 1/2 ಸ್ಪೂನ್ ಎಕ್ಸ್ಟ್ರಾ ಹಾಕಿದ್ದೀನಿ. ಅವಾಗ ಅದು ಗ್ಲಾಸಿ ಅಂದರೆ ಶೈನಿ ಲುಕ್ ಬರುತ್ತೆ. ಆಯಿತು, ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಡೆಫಿನೆಟ್ಲಿ ಟ್ರೈ ಮಾಡಿ. ಸ್ಪೆಷಲಿ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನೀವು ಕಲರ್ ಅಂತೂ ನೋಡ್ತಾ ಇರ್ಬೋದು, ಸ್ವಲ್ಪನೂ ನಾವು ಕಲರ್ ಹಾಕ್ದೇನೆ ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್, ಪೈನಾಪಲ್ ಕಲರ್ ನಾವು ಮಾಡಿದ್ದೀವಿ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈಗ ನೆಕ್ಸ್ಟ್ ಸ್ವೀಟ್ ನೋಡೋಣ ಏನು ಮಾಡೋದು ಅಂತ. ಇದಕ್ಕಿಂತ ಇನ್ನೂ ತುಂಬ ಈಸಿಯಾಗಿ ಮಾಡ್ಬೋದು, ಕ್ಯಾರೆಟ್ ಹಲ್ವಾ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಕಡಾಯಿಗೆ 2 ಕಪ್ ತುರಿದಿರೋದು ಕ್ಯಾರೆಟ್ ತಗೊಂಡಿದ್ದೀನಿ. ಅದ್ರ ಜೊತೆ 2 ಕಪ್ ಹಾಲು ಹಾಕಿ ಬಾಯ್ಲ್ ಮಾಡ್ಕೊಳ್ತೀನಿ. ತುಂಬ ಜನ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಕ್ಯಾರೆಟ್ ಹಲ್ವಾ. ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡಿದ್ರೆ ಓವರ್ ಕುಕ್ ಆಗಿಬಿಡುತ್ತೆ. ಕ್ಯಾರೆಟ್ಸ್ ಎನಿವೇಸ್ ತುಂಬ ಬೇಗ ಬಾಯ್ಲ್ ಆಗಿಬಿಡುತ್ತೆ. ಅದನ್ನೇನೊಂದು 10-15 ಮಿನಿಟ್ಸಲ್ಲಿ ಬಾಯ್ಲ್ ಆಗಿಬಿಡುತ್ತೆ. ಸೊ ನಿಮ್ಗೆ ಆ ಬ್ರೈಟ್ ಆರೆಂಜ್ ಕಲರ್ ಬೇಕಂದರೆ ತುಪ್ಪದಲ್ಲಿ ಫ್ರೈ ಮಾಡಬೇಡಿ, ಜಸ್ಟ್ ಕವರ್ ಆ್ಯಂಡ್ ಕುಕ್ ಫಾರ್ 15 ಮಿನಿಟ್ಸ್. ಈಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹಾಲು ಎವಾಪರೇಟ್ ಆಗಿದೆ. ಸೊ ಈ ಸ್ಟೇಜಲ್ಲಿ ಈಗ ನೀವು ಸಕ್ಕರೆ ಹಾಕೋಬೇಕು.
ಕಮ್ಮಿ ಸ್ವೀಟ್ ಬೇಕಂದರೆ ಕಮ್ಮಿ ಸಕ್ಕರೆ ಹಾಕ್ಕೊಳ್ಳಿ, ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಸಕ್ಕರೆ ಮೆಲ್ಟ್ ಆಗೋಕ್ಕೆ ಒಂದು 5 ನಿಮಿಷ ಆದರೂ ತಗೊಳುತ್ತೆ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಜಾಸ್ತಿ ನನಗೆ ಒಂದು 7 to 10 ಮಿನಿಟ್ಸ್ ಆಗಿರಬಹುದು. ಇದಕ್ಕೆ ಈಗ ನಾವು ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ರೋಸ್ಟ್ ಮಾಡಿರೋದು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೇಸರಿ. ನಾನು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿದ್ದು ಐ ಡೋಂಟ್ ನೋ ಹೇಗೆ ವಿಡಿಯೋ ಮಿಸ್ ಆಗಿದೆ ಅಂತ. ಸೊ ಇನ್ನೊಂದು ಚಿಕ್ಕ ಕಡಾಯಿಲಿ ನೀವು ಸ್ವಲ್ಪ ತುಪ್ಪ ತಗೊಂಡು ನಿಮ್ಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಂದರೆ ಇನ್ನೂ ಹಾಕೋಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ರೆಡಿ ಸೇಮ್ ಹೋಟೆಲಲ್ಲಿ ಸಿಗೋ ಥರನೇ ಇದೆ. ತುಂಬ ಜನ ಮಿಲ್ಕ್ ಮೇಡ್ ಮತ್ತು ಹೂವು ಎಲ್ಲ ಹಾಕ್ತಾರೆ. ಫ್ರ್ಯಾಂಕ್ಲಿ ಏನು ಹಾಕಲಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಏನು ಹಾಕಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಕ್ಯಾರೆಟ್ ಹಲ್ವಾ ಸಖತ್ತಾಗಿ ಟೇಸ್ಟಾಗಿ ಬಂದಿದೆ ಅಂತ. ನಿಮ್ಮ ದಿವಾಲಿ ಪಾರ್ಟಿಗೆ ಡೆಫಿನೆಟ್ಲಿ ಮೆನು ಲಿಸ್ಟಲ್ಲಿ ಇದು ಆ್ಯಡ್ ಮಾಡ್ಕೊಳ್ಳೇಬೇಕು ನೀವು. ಈಗ ಕೊನೆಯದಾಗಿ ನಾನು ಒಂದು ಸ್ಪೆಷಲ್ ಸ್ವೀಟ್ ನಿಮಗೆ ತೋರಿಸ್ತೀನಿ. ಇದು ದೀಪಾವಳಿಗೆ ಮಾಡಿರೋ ಥರನೇ ಸ್ವೀಟ್. ಇದು ಚಿರೋಟೆ ಇಲ್ಲ ಚಿರೋಟಿ ಅಂತ ಹೇಳ್ತಾರೆ. ಇದು ನನ್ನ ತುಂಬಾ ಫೇವ್ರೆಟ್. ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಬಟ್ ನೀವು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಟೈಮಿಂಗ್ ತಗೊಳ್ಳೋದಿಲ್ಲ ಇದು. ಈಗ ಒಂದು ಬೌಲ್ಗೆ 2 ಕಪ್ ಮೈದಾ ಮತ್ತು ಅರ್ಧ ಕಪ್ ಬಾಂಬೆ ರವೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬಿಸಿ ಮಾಡಿರೋದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅರ್ಧ ಕಪ್ ಹಾಲು ಹಾಕಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದಿಸ್ಕೊಳ್ಳಿ. ತುಂಬಾ ಒಂದೇ ಸರಿ ನೀರು ಹಾಕಬೇಡಿ, ಆವಾಗ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸ್ವಲ್ಪ ಸಾಫ್ಟ್ ಆಗಿರಬೇಕು, ತುಂಬಾ ತೆಳುವಾಗಿರಬಾರ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಕಲಸಾಗಿದೆ ಅಂತ. ಈಗ ಇದಕ್ಕೆ ಅಟ್ಲೀಸ್ಟ್ ಒಂದು 2 ಗಂಟೆ ನೀವು ಹಿಂಗೆ ಸೈಡಲ್ಲಿ ಬಿಡಿ. ಹಿಟ್ಟೀಗ ಚೆನ್ನಾಗಿ ನೆಂದಿದೆ. ಈಗ ನಾವು ಉಂಡೆ ಮಾಡ್ಕೊಳ್ಬೇಕು. ನಾನು 6 ಉಂಡೆ ಮಾಡ್ಕೊಂಡಿದ್ದೇನೆ ಇಲ್ಲಿ. ಈಗ ಸಾಟಿ ಮಾಡೋಕ್ಕೆ ನಾನು ಒಂದು ಬೌಲಲ್ಲಿ ತುಪ್ಪ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ವಿಸ್ಕ್ ಮಾಡ್ತಾ ಇದ್ದೀನಿ. ಸ್ಪೂನಲ್ಲಿ ತಗೊಂಡು ಒಂದು ಸ್ವಲ್ಪ 2 ಮಿನಿಟ್ಸ್ ಥರ ಬೀಟ್ ಮಾಡ್ತಾ ಇದ್ದೀನಿ ಕೈಲಿ. ಆವಾಗ ಬೀಟ್ ಮಾಡಿದ್ರೆ ಒಂಥರ ಅದು ವಿಪ್ ಕ್ರೀಮ್ ಥರ ಕನ್ಸಿಸ್ಟೆನ್ಸಿ ಥರ ಬರುತ್ತೆ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬೇಕಂದ್ರೆ ಈ ಸ್ಟೆಪ್ ನೀವು ಮಿಸ್ ಮಾಡಬಾರ್ದು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಪುನಃ ಚೆನ್ನಾಗಿ ಬೀಟ್ ಮಾಡಿ. ಈಗ ನಾವು ಅದು 6 ಬಾಲ್ಸ್ ಮಾಡ್ಕೊಂಡಿದ್ದೀವಿ ನೋಡಿ. ಆ ಬಾಲ್ಸಿಂದ ನಾವು ಈ ಥರ ಚಪಾತಿ ಥರ ಲಟ್ಟಿಸ್ಕೋಬೇಕು. ತುಂಬಾ ಥಿಕ್ಕಾಗಿ ಲಟ್ಟಿಸ್ಕೋಬೇಡಿ, ಸ್ವಲ್ಪ ತಿನ್ನಾಗೇನೆ ಇರಲಿ. ಸೊ ನಾನೀಗ 3 ಅಟ್ ಎ ಟೈಮ್ ತಗೊಳ್ತೀನಿ. ಸೊ ಈಗ 3 ಚಪಾತಿ ಥರ ನಾನು ಸೇಮ್ ಸೈಜ್ ಥರ ಲಟ್ಟಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಚೆನ್ನಾಗೆ ಸಾಟೆ ಹಚ್ಚಿಸ್ತಾ ಇದ್ದೀನಿ. ಕಂಜೂಸಿ ಮಾಡಬೇಡಿ, ಚೆನ್ನಾಗೇ ಹಚ್ಚಿದ್ದು. ಇದು ಹಚ್ಚೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಿಮ್ಮದು ಚಿರೋಟಿ. ಸೊ ಇದ್ರ ಮೇಲೆ ನಾನು ಇನ್ನೊಂದು ಚಪಾತಿನ ಇಡ್ತೀನಿ. ಪುನಃ ನಾನು ಅದೇ ಥರ ಸಾಟೆನ ಹಚ್ತಾ ಹೋಗ್ತಾ ಇದ್ದೀನಿ. ಸೊ ಒಂದರ ಮೇಲೆ ಒಂದು ಇಡ್ತಾ ಹೋಗ್ತೀನಿ.
ಎಲ್ಲ ನಾವು ಸಾಟೆ ಎಲ್ಲ ಹಾಕಿದ್ರೆ ಈಗ ಮೆತ್ತಿಗೆ ನಾವು ಒಂಥರ ರೋಲ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಅದು ಏರ್ ಬಬಲ್ಸ್ ಇರೋದನ್ನ ತೆಗಿತಾ ಇದ್ದೀನಿ. ಹಾಗೆ ಮಾಡ್ಕೊಂಡು ಇನ್ನೊಂದ್ಸರಿ ಈ ಥರ ಮಾಡಿ ಈಗ ನಾನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ತೀನಿ. ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಅದು ತುಂಬ ಚೆನ್ನಾಗೂ ಕಾಣುತ್ತೆ. ಅದರದ್ದು ಪದರಾಯ್ ಅಂತ ಹೇಳ್ತಾರೆ ನೋಡಿ, ಅದೆಲ್ಲ ಲೇಯರ್ಸ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕದಿದ್ದರೆ. ಆಮೇಲೆ ಇದನ್ನು ಒಂದೊಂದಾಗಿ ಜೆಂಟ್ಲಿ ಅಂದರೆ ಮೆತ್ತಿಗೆ ಲಟ್ಟಿಸ್ಕೊಂಡು ನೀವು ಡೀಪ್ ಫ್ರೈ ಮಾಡಬೇಕು. ತುಂಬಾ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಆವಾಗ ಲೇಯರ್ಸ್ ನೀವು ಮಾಡಿರೋದು ಅದು ಹೋಗಿಬಿಡುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಒಂದೊಂದಾಗಿ ನೀವು ಮೀಡಿಯಂ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಬಿಸಿ ಎಣ್ಣೆನ ನಾನು ಹಾಕ್ತಾ ಇದ್ದೀನಿ. ಇದು ಮಾಡೋದ್ರಿಂದ ಎಲ್ಲ ಲೇಯರ್ಸ್ ಚೆನ್ನಾಗಿ ಸಪ್ರೇಟಾಗಿ ಕಾಣಿಸುತ್ತೆ. ಎಲ್ಲ ಡೀಪ್ ಫ್ರೈ ಮಾಡಾದ್ಮೇಲೆ ಬಿಸಿ ಇದ್ದಾಗೇನೆ ನೀವು ಸಕ್ಕರೆ ಪುಡಿನ ಹಾಕಬೇಕು. ಸಕ್ಕರೆ ಪುಡಿ ಮತ್ತು ನಾನು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ನೀವು ಹಾಕಬೇಕು. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ 4 ರೆಸಿಪೀಸ್ ತೋರಿಸಿದ್ದೀನಿ. ನಿಮಗೆ ಏನು ಇಷ್ಟ ಆಗುತ್ತೆ ಅದು ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಮತ್ತು ಯಾವ್ದು ಟ್ರೈ ಮಾಡಿದ್ರಿ ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ನನಗೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you soon. Happy Diwali from our kitchen recipe. Please like, share, subscribe.